ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಂದರೆ, ವರ್ಷ ಪೂರ್ತಿ ಆಗೋಂಥ ಸಾಂಬಾರು ಪುಡಿ, ಹುಳಿ ಪುಡಿ ಅಂತಾರೆ, ಸಾಂಬಾರು ಪುಡಿ ಅಂತಾರೆ, ಯಾವ ರೀತಿ ಮಾಡ್ಕೊಳೋದಂತ ತೋರಿಸ್ಕೊಡ್ತೀನಿ. ಈಗ ಹೆಂಗಿದ್ರು ಬೇಸಿಗೆ ರಜೆಗಳಿಂದ ಈ ರೀತಿ ಬೇಸಿಗೆ ಬಂದಿರೋದ್ರಿಂದ ಈ ರೀತಿ ನಾವು ಮಾಡ್ಕೊಳೋದ್ರಿಂದ ವರ್ಷ ಪೂರ್ತಿ ನಮ್ಗೆ ಚಿಂತೆ ಇರೋಲ್ಲ. ಅದಕ್ಕೂ ಮುಂಚೆ ಮುತ್ತಮ್ಮ ಕಾಣ ಚಾನಲ್ಗೆ ಒಂದು ಲೈಕ್ ಕೊಡಿ, ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಇವಾಗ ನಾನು 1 kg ಮೆಣಸಿನ್ಕಾಯಿನ ನಾನು ಚೆಂದಾಗಿ ತಂದು ಒಣಗಿಸಿ ಎಲ್ಲ ತೊಟ್ಟೆಲ್ಲ ಬಿಡಿಸಿ ಒಂದು ಬಕೆಟ್ ತುಂಬಿಸಿಟ್ಕೊಂಡಿದ್ದೀನಿ. ಇದು ಚಿಕ್ಕಬಳ್ಳಾಪುರ ಅರ್ಧ kg ತೊಗೊಂಡಿದ್ದೀನಿ, ಗುಂಟೂರು ಅರ್ಧ kg ತೊಗೊಂಡಿದ್ದೀನಿ. ಇಷ್ಟು ತೆಗೆದು ನಾನು ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಗರಿಗರಿಯಾಗಿ ಒಣಗಿಸಿ ಇಟ್ಕೋಬೇಕು ಇದನ್ನು. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. 1 kg ಐತೆ. ಈಗ ನಾನು 150 ಗ್ರಾಮ್ ಅಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದು ಕಲರ್ಗೂ ಬರುತ್ತೆ, ರುಚಿ ಬರುತ್ತೆ. 1/4 kg ಅಷ್ಟು ಧನಿಯಾ ತೊಗೊಂಡಿದ್ದೀನಿ. 1 kg ಮೆಣಸಿನ್ಕಾಯಿ ಓಕೆ, 1/4 kg ಧನಿಯಾ, 1/4 kg ಅಷ್ಟು ಉದ್ದಿನಬೇಳೆ, ಒಂದು 150 ಗ್ರಾಮ್ ಅಷ್ಟು ಅಕ್ಕಿ, 1/4 kg ತೊಗರಿಬೇಳೆ ತೊಗೊಂಡಿದ್ದೀನಿ. ಹೆಸ್ರು ಕಾಳು 1/4 kg ತೊಗೊಂಡಿದ್ದೀನಿ. 1 kgಗೆ ಇಷ್ಟು ಬೇಕಾಗುತ್ತೆ. ಈಗ 1/4 kg ಕಡಲೆಕಾಳು, ಒಂದು ಮುಷ್ಟಿ ನಮ್ಮ ಕೈಯಲ್ಲಿ ಹಿಂಗೆ ಇಟ್ಕೊಂಡ್ರೆ ಒಂದು ಮುಷ್ಟಿ ಅಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಹಸಿ ಕರಿಬೇವಿನ ಸೊಪ್ಪು. ಒಂದು 300 ಗ್ರಾಮ್ ಜೀರಿಗೆ ತೊಗೊಂಡಿದ್ದೀನಿ. ಯಾಕಂದರೆ ಜೀರಿಗೆ ಬಂದು ಒಂದು ಸ್ವಲ್ಪ ಜಾಸ್ತಿ ಇದ್ರೇ ರುಚಿ ಇರೋದು, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಒಂದು 100 ಗ್ರಾಮ್ ಅಷ್ಟು ಅರಿಶಿನ ಕೊಂಬು ಕುಟ್ಟಿಟ್ಕೊಂಡಿದ್ದೀನಿ. 100 ಗ್ರಾಮ್ ಅಷ್ಟು ಮೆಣಸು, ಒಂದು 10 ಗ್ರಾಮ್ ಅಷ್ಟು ಚಕ್ಕೆ ಲವಂಗ ತೊಗೊಂಡಿದ್ದೀನಿ. 10 ಗ್ರಾಮ್ ಚಕ್ಕೆ, 10 ಗ್ರಾಮ್ ಲವಂಗ, ಒಂದು 50 ಗ್ರಾಮ್ ಮೆಂತ್ಯ, 100 ಗ್ರಾಮ್ ಸಾಸಿವೆ, ಮತ್ತು ನಾನು 50 ಗ್ರಾಮು ಗಸಗಸೆ ತೊಗೊಂಡಿದ್ದೀನಿ. ಯಾಕಂದರೆ ರೇಟ್ ಜಾಸ್ತಿ ಇರೋದ್ರಿಂದ 50 ಗ್ರಾಮ್ ತೊಗೊಂಡಿದ್ದೀನಿ. ಗಟ್ಟಿ ಹಿಂಗು ಬಂದುಬಿಟ್ಟು ನೋಡಿ ಈ ರೀತಿ ನಾನು ಕುಟ್ಟಿ ಉಂಡೆ ತೆಗೆದಿಟ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡು ನಾವು ಹುರ್ಕೊಂಡು ಮಾಡ್ಕೋಬೇಕಾಗುತ್ತೆ. ಆವಾಗಲೇ ಸಾಂಬಾರು ತುಂಬ ರುಚಿಯಾಗಿರೋದು. ಈಗ ನಾನೇನು ಮಾಡ್ತೀನಿ ಅಂದರೆ, ಮೆಟ್ಲು ಕೆಳಗಡೆ ನಮ್ಗೆ ಜಾಗ ಇದೆ. ನಾನು ನೋಡಿ ಈ ಬಾಣಲಿ ಬಂದುಬಿಟ್ಟು ನಾನು ಉರಿಯೋದಕ್ಕಂತ ತೊಗೊಂಡಿರೋದು. ಆ ಮೆಟ್ಲು ಕಡೆಗೆ ನಾನು ಚಿಕ್ಕದೊಂದು ಒಲೆ ತಂದಿಟ್ಕೊಂಡಿದ್ದೀನಿ. ಆ ಒಲೆನ ಅಂಟಿಸ್ಕೊಂಡು ಈಗ ನಾನು ಒಲೆಯಲ್ಲೇ ಹುರ್ಕೋತಾ ಇದ್ದೀನಿ. ಮೊದಲಿಗೆ ನಾನು ಕಡಲೆಕಾಳನ್ನು ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ. ಕಡಲೆಕಾಳು ಸ್ವಲ್ಪ ಚೆನ್ನಾಗಿ ಅದು ಬಿಟ್ಕೋಬೇಕು, ಬಾಯಿ ಬಿಟ್ಕೋಬೇಕು, ಆ ರೀತಿ ಹುರ್ಕೋಬೇಕು. ಈಗ ಅದು ಕಡಲೆಕಾಳು ಹುರಿದಿದ್ದಾಯಿತು. ಈಗ ಉದ್ದಿನಬೇಳೆ ಹುರ್ಕೋತಾ ಇದ್ದೀನಿ. ಉದ್ದಿನಬೇಳೆನೂ ಸ್ವಲ್ಪ ಕಲರ್ ಬ್ರೌನ್ ನೋಡಿ ನಿಮ್ಗೆ ಗೊತ್ತಾಗ್ತಾಯಿದೆ, ಚೇಂಜ್ ಆಗ್ತಾಯಿದೆ, ಆ ಥರ ಹುರ್ಕೋಬೇಕಾಗುತ್ತೆ. ಈಗ ನಾನು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. 3ನೇದು ಫಸ್ಟ್ ಕಡಲೆಕಾಳು, ಉದ್ದಿನಬೇಳೆ, ಇವಾಗ ತೊಗರಿಬೇಳೆ ಹಾಕ್ಕೋತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. 4ನೇದು ಬಂದುಬಿಟ್ಟು ಹೆಸ್ರು ಕಾಳು ಹಾಕ್ಕೋತಾ ಇದ್ದೀನಿ. ಹೆಸ್ರು ಕಾಳನ್ನು ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗಬೇಕು. ಯಾಕಂದ್ರೆ ನಾವು ಒಲೆಯಲ್ಲಿ ಹುರ್ಕೊಳೋದ್ರಿಂದ ಉರಿ ಜಾಸ್ತಿ ಇಟ್ಕೊಬೇಡಿ. ಸೀದೋಗ್ಬಿಟ್ರೆ ಯಾವುದೇ ಒಂದು ಐಟಮ್ ಸೀದೋದ್ರೂ ಆ ಸಾಂಬಾರು ಪುಡಿಗೆ ಅದು ರುಚಿನೇ ಕೆಟ್ಟೋಗ್ಬಿಡ್ತದೆ. ಆದಷ್ಟು ನೋಡಿಕೊಂಡು ಅದ್ರ ಮೇಲೇ ಗಮನ ಕೊಟ್ಟು ಹುರ್ಕೋಬೇಕಾಗುತ್ತೆ. ಈಗ ನಾನು ಹೆಸ್ರು ಕಾಳು ಹುರಿದಿದ್ದಾಯಿತು. ಈಗ ಅಕ್ಕಿಯನ್ನು ಹುರ್ಕೋತಾ ಇದ್ದೀನಿ. ಅಕ್ಕಿನೂ ಸ್ವಲ್ಪ ಬ್ರೌನ್ ಕಲರ್ ನೋಡಿ ನಾನೇ ಹುರ್ಕೋತಾ ಇರೋದು, ಒಲೆ ನೋಡಿ ತೋರಿಸ್ತಾ ಇದ್ದಾರೆ. ಈಗ ನಾನು ಮತ್ತು ಅದು 300 ಗ್ರಾಮ್ ಏನು ನಾನು ಜೀರಿಗೆ ತೆಗೆದಿಟ್ಕೊಂಡಿದ್ದ 300 ಗ್ರಾಮ್ ಜೀರಿಗೆಯನ್ನು ಚೆನ್ನಾಗಿ ಅದು ಸಿಟ ಅನ್ನಬೇಕು, ಆ ರೀತಿ ಹುರ್ಕೋಬೇಕು. ತುಂಬ ಸೀಸ್ಬಾರ್ದು. ಜೀರಿಗೆ ಸೀದೋಗ್ಬಿಟ್ರೆ ಅಂತೂ ಸಾಂಬಾರು ಪುಡಿ ಎಲ್ಲ ಫುಲ್ಲು ಬ್ಲ್ಯಾಕ್ ಆಗೋಗ್ಬಿಡ್ತದೆ. ತುಂಬ ಆದಷ್ಟು ನೋಡಿಕೊಂಡು ಹುಷಾರಾಗಿ ಹುರ್ಕೋಬೇಕು. ನೋಡಿ ಎಲ್ಲ ಒಲೆ ಉರಿತೈತೆ ನೋಡಿ. ಈ ಥರ ನಾವು ಎಲ್ಲ ಹುರ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ರಿ, ಒಂದು ಸಿಲ್ವರ್ ಪಾತ್ರೆಗೆ ಹಾಕ್ಕೋತಾ ಇದ್ರಿ. ಯಾಕಂದರೆ ಪ್ಲಾಸ್ಟಿಕ್ ಇದರಲ್ಲಂತೂ ಹಾಕ್ಬೇಡಿ ನೀವು. ಪ್ಲಾಸ್ಟಿಕರಲ್ಲಿ ಹಾಕಿದ್ರೆ ಅದು ಪ್ಲಾಸ್ಟಿಕ್ ಸ್ಮೆಲ್ ಬಂದುಬಿಡ್ತದೆ ಬಿಸಿಗೆ. ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಕಡೆ. ಈಗ ಮೆಣಸು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಆ ಪಾತ್ರೆಯಲ್ಲಿ ಹಾಕ್ಕೊಂಡು ಎಲ್ಲನೂ ಇಟ್ಕೋತಾ ಇದ್ದೀವಿ ನಾವು. ಯಾಕಂದರೆ ಪ್ಲಾಸ್ಟಿಕ್ ಇದರಲ್ಲಿ ಹಾಕಿದ್ರೆ ಅದು ಸ್ಮೆಲ್ ಒಂಥರ ಬರುತ್ತೆ. ಮೆಣಸು ಹುರ್ಕೊಂಡ ನಂತರ ಇವಾಗ 100 ಗ್ರಾಮ್ ಮೆಣಸು ಹುರಿದಿದ್ದಾಯಿತು. ಇವಾಗ 50 ಗ್ರಾಮ್ ಮೆಂತ್ಯ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಈ 1 kg ಪುಡಿಗೆ 50 ಗ್ರಾಮ್ ಮೆಂತ್ಯ ಸಾಕು. ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಕಹಿ ಬಂದುಬಿಡುತ್ತೆ. ಈಗ 50 ಗ್ರಾಮ್ ನಾನು ಗಸಗಸೆ ತಂದಿದ್ನಲ್ಲ ಅದನ್ನು ಹುರ್ಕೋತಾ ಇದ್ದೀನಿ. ಅದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಅದನ್ನು ಅಷ್ಟೇ ಒಲೆಯಲ್ಲಾದ್ರೂ ನಾನು ಉರಿ ಕಡಿಮೆ ಇಟ್ಕೊಂಡು ಹದವಾಗಿ ಹುರ್ಕೋತಾ ಇದ್ದೀನಿ. ಈ ರೀತಿ ನೀವು ಹದವಾಗಿ ಹುರ್ಕೋಬೇಕು. ನೀವು ಬೇಕಾದರೆ ಗ್ಯಾಸಲ್ಲೂ ಹುರ್ಕೋಬೋದು. ನಾನು ಯಾಕಂದರೆ ನನಗೆ ಜಾಗ ಇದೆ ಮತ್ತು ನಾನು ಒಲೆ ತಂದಿಟ್ಕೊಂಡಿದ್ದೀನಿ, ಅದಕ್ಕೆ ಒಲೆ ತಂದಿಟ್ಕೊಂಡಿರೋದೆ ಇದಕ್ಕೋಸ್ಕರನೇ ಈ ಥರ ನಾನು ಮಾಡ್ಕೋತೀನಿ ನೋಡಿ. ಇವಾಗ ಲಾಸ್ಟಿಗೆ ನಾನು ಸಾಸಿವೆನೂ ಹುರ್ಕೋತಾ ಇದ್ದೀನಿ. ಸಾಸಿವೆನೂ ಕಲರ್ ಚೇಂಜ್ ಆಯಿತು, ಅದು ಸ್ವಲ್ಪ ಚಿಟ ಅಂತ ನೋಡಿರಿ. ಈಗ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ಹುರ್ಕೊಂಡು ಮಾಡ್ಕೊಳ್ಳಿ. ಈಗ ನಾನು ಚಕ್ಕೆ ಲವಂಗ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಕೊನೆಗೆ. ನಂತರ ಇದನ್ನು ತೆಗೆದ ಮೇಲೆ ಕರ್ಬೇವಿನ ಸೊಪ್ಪು. ಈಗ ಕರ್ಬೇವಿನ ಸೊಪ್ಪು ನಾನು ಹೇಳಿದ್ನಲ್ಲ, ಒಂದು ಮುಷ್ಟಿ ಅಷ್ಟು, ಅದು ನೋಡಿ ಅಷ್ಟು ಕಾಣಿಸುತ್ತೆ. ಉರಿ ಅಷ್ಟು ಸ್ವಲ್ಪ ಆಗುತ್ತೆ ಅಷ್ಟೇ ನೋಡಿ. ಎಲ್ಲ ಅಷ್ಟು ಹುರ್ಕೋಬೇಕು, ಜಾಸ್ತಿ ಉರಿಯೋಕ್ಕೆ ಹೋಗ್ಬಾರ್ದು. ನಿಮ್ಗೆ ಗೊತ್ತಾಗ್ತಾ ಇದೆ, ನಾನು ವೀಡಿಯೋ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಈಗ ಕೊನೆಗೆ ನಾನು ಧನಿಯಾ ಬಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. 1/4 kg ಅಷ್ಟು ತೊಗೊಂಡಿದ್ನಲ್ಲ, 1 kg ಮೆಣಸಿನ್ಕಾಯಿಗೆ ಸ್ವಲ್ಪ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಯಾಕಂದರೆ ನಾನು ಅಷ್ಟೂ ಉರಿಯೋದೆಲ್ಲ ತೋರ್ಸೋಕ್ಕಾಗಲ್ಲ. ಸ್ವಲ್ಪ ಗಮಲ ಬರಬೇಕು, ಧನಿಯಾ ಗಮಲ ಘಮ ಅಂತ ಬರಬೇಕು, ಆ ರೀತಿ ಹುರ್ಕೊಳ್ಳಿ. ತುಂಬ ಸೀಸೋಕೆ ಹೋಗ್ಬೇಡಿ, ಈ ಥರ ಮಾಡ್ಕೊಳ್ರಿ. ನಂತರ ಧನಿಯಾ ಎಲ್ಲ ಹುರಿದಿದ್ದಾಯಿತು, ತೆಗ್ದಿದ್ದಾಯಿತು. ಈಗ ಬ್ಯಾಡಗೆ ಮೆಣಸಿನ್ಕಾಯಿ ಏನು 150 ಗ್ರಾಮ್ ಬ್ಯಾಡಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಲೈಟಾಗಿ ಹುರ್ಕೋತಾ ಇದ್ದೀನಿ. ಈ ಥರ ನೀವು ಹುರ್ಕೊಳ್ಳಿ. ಈಗ ನಾನು ನಂತರ ಈಗ ಮೆಣಸಿನ್ಕಾಯಿ ಗುಂಟೂರು
ಮತ್ತು ಚಿಕ್ಕಬಳ್ಳಾಪುರ ಎರಡೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹುರ್ಕೋತಾ ಇದ್ದೀನಿ. ಅದಕ್ಕೊಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಕಡ್ಡಿ ಇಟ್ಕೊಂಡು ಕಡ್ಡಿಯಲ್ಲಿ ಹುರ್ಕೋಬೇಕು. ಯಾಕಂದರೆ ಕಡ್ಡಿಯಲ್ಲಿ ಹುರಿದ್ರೆ ಬಾಣಲೆ ಫುಲ್ಲು ತಿರುಗುತ್ತೆ ನೋಡಿ, ಗರಿ ಗರಿ ಗರ 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 ಅಂತ ಸೌಂಡ್ ಬರುತ್ತೆ. ಈ ರೀತಿ ಹುರ್ಕೋಬೇಕು. ಮತ್ತು ಮೆಣಸಿನ್ಕಾಯಿ ಬ್ಲ್ಯಾಕ್ ಆಗಬಾರ್ದು, ಆ ರೀತಿ ನೀವು ಹುರ್ಕೋಬೇಕಾಗುತ್ತೆ. ಇವಾಗ ನಾನು ಮೆಣಸಿನ್ಕಾಯಿ ಎಲ್ಲ ಹುರಿದು ತೆಗ್ದಿದ್ದಾಯಿತು. ಈಗ ನಾನು ಅರಿಶಿನ ಕೊಂಬು ಸುಮ್ಮನೆ ಇದನ್ನು ಜಾಸ್ತಿ ಹುರಿಯೋಕೆ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಕೊನೆಗೆ ನಾನು ಇಂಗು ಇಟ್ಕೊಂಡಿದ್ನಲ್ಲ, ಆ ಇಂಗುನ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೆ ಎಲ್ಲ ಹುರಿದು, ಪಾತ್ರೆಯಲ್ಲಿ ತಣ್ಣಗಾಗಿದೆ. ಇವಾಗ ನಾನು ಬಕೆಟ್ಗೆ ಹಾಕ್ಕೋತಾ ಇದ್ದೀನಿ, ಇದು ಬೇಸನ್ಗೆ ಹಾಕ್ಕೋತಾ ಇದ್ದೀನಿ. ಬೇಸನ್ಗೆ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಬೇಸನಲ್ಲಿ ಎಲ್ಲ ಪೂರ್ತಿ ಮಿಕ್ಸ್ ಮಾಡ್ಬೋದು, ಅದಕ್ಕೋಸ್ಕರ ನಾನು ಇವಾಗ ಬೇಸನ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಒಂದು ಪ್ಲಾಸ್ಟಿಕ್ ಬೇಸನ್ಗೆ ಎಲ್ಲ ತಣ್ಣಗಾದ್ಮೇಲೆ ಹಾಕ್ಕೊಂಡಿದ್ದೀನಿ. ಈ ಥರ ನೋಡಿ, ಇವಾಗ ಅರಿಶಿನ ಕೊಂಬನ್ನು ಹಾಕಿದೆ. ಅರಿಶಿನ ಕೊಂಬು ಹಾಕಿ ಇವಾಗ ನಾನು ಇಂಗು ಹಾಕ್ತೀನಿ ನೋಡಿ. ಇಂಗುನ ಹಾಕಿ ಚೆನ್ನಾಗಿ ಅದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ ಇಂಗು. ನಾನು ವೀಡಿಯೋಗಳು ಈ ನಡುವೆ ತುಂಬ ಲೇಟ್ ಆಗೋಯಿತು. ಯಾಕಂದರೆ ನನಗೆ ಒಂದು ಮದುವೆ ಇತ್ತು, ಮೊಮ್ಮಕ್ಕಳು ಬೇರೆ ಎಲ್ಲ ರಜೆಗಳಿಗೆ ಬೇಸಿಗೆಗೆ ಮನೆಗೆ ಬಂದಿದ್ದಾರೆ. ಒಂದೊಂದು ದಿನ ಒಂದೊಂದು ಕೆಲಸ, ಎಲ್ಲಾದರೂ ಒಂದೊಂದು ಕಡೆ ಹೋಗೋದು, ಮನೇಲಿ ಸ್ನ್ಯಾಕ್ಸ್ ಮಾಡ್ಕೊಡೋದು ಇದೇ ಆಗೋಯಿತು. ಅದಕ್ಕೆ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಇದು ಸಾಂಬಾರು ಪುಡಿ ಅದಾದರೂ ಮಾಡೋಣ ಅಂತ ಮಾಡಾಕ್ತಾಯಿದ್ದೀನಿ. ಈಗ ನಾನು ಮೆಣಸಿನ್ಕಾಯಿ ಬಂದು ಅದೇ ನಾನು ಹುರಿದಿಟ್ಕೊಂಡಿದ್ನಲ್ಲ ಪಾತ್ರೆ, ಆ ಪಾತ್ರೆಯಲ್ಲೇ ನಾನು ಸಿಲ್ವರ್ ಪಾತ್ರೆಯಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸೊಪ್ಪು ಮಸಿತಿರಲ್ಲ ಆ ಕಡ್ಡಿ ತೊಗೊಂಬಂದು ಎಲ್ಲ ಚೆನ್ನಾಗಿ ಕುಟ್ತಾ ಇದ್ದೀರಿ. ಆದರೆ ನಾನು ಕುಡ್ತಾ ಇಲ್ಲ, ನಮ್ಮ ಮನೇಲಿ ಬಾಡಿಗೆ ಗಿರಾಯಮ್ಮನ ಕುಡ್ತಾ ಇದ್ದಾರೆ ಪಾಪ ಅಜ್ಜಿ. ನಾನು ಅವ್ರನ್ನ ದೊಡ್ಡಮ್ಮ ಅಂತೀನಿ ನೋಡಿ. ಕಾಲಲ್ಲಿ ಆ ಕಡೆ ಈ ಕಡೆ ಇಟ್ಕೊಂಡು ನೀಟಾಗಿ ಕುಟ್ಕೋತಾ ಇದ್ದಾರೆ, ಪುಡಿ ಮಾಡ್ಕೋತಾ ಇದ್ದಾರೆ. ಯಾಕಂದರೆ ರಾಗಿ ಮಿಷನಲ್ಲಿ ಈ ಥರ ಪುಡಿ ಮಾಡ್ಕೊಂಡು ಹಾಕಿದ್ರೆ ಅವ್ರಿಗೂ ಈಸಿಯಾಗಿರುತ್ತೆ. ಮೆಣಸಿನ್ಕಾಯಿ ಎಲ್ಲನೂ ವೇಸ್ಟ್ ಆಗೋಲ್ಲ, ಕೆಳಗಡೆ ಬೀಳಲ್ಲ. ಈ ಥರ ನಾವು ಕುಟ್ಕೊಂಡು ಈ ಥರ ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀರಿ. ಯಾಕಂದ್ರೆ ನನಗೆ ಅಲರ್ಜಿ ಇದೆ, ನನಗೆ ಆಗಲ್ಲ. ಈಗ ಮೆಣಸಿನ್ಕಾಯಿ ಘಾಟಾಗಲಿ ಡಸ್ಟ್ ಅಲರ್ಜಿ ಆಗಲ್ಲ. ಅದಕ್ಕೋಸ್ಕರ ಪಾಪ ದೊಡ್ಡಮ್ಮ ನಾನೇ ಎಲ್ಲ ಮಿಕ್ಸ್ ಮಾಡ್ತೀನಿ ಬಿಡಮ್ಮ, ನೀನೇನು ಮಾಡಬೇಡ ಅಂತ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ. ಎಲ್ಲ ನೀಟಾಗಿ ಈ ಥರ ನೀವು ಮಾಡಿಕೊಂಡು ಮನೆಯಲ್ಲಿ ತೊಗೊಂಡೋದ್ರೆ ಮಿಷಿನಲ್ಲಿ ಎಲ್ಲ ಮಿಕ್ಸ್ ಆಗಿ ಬರುತ್ತೆ. ಮತ್ತು ಅದು ಸಪ್ರೇಟ್ ಇರಲ್ಲ, ಎಲ್ಲ ನೀಟಾಗಿ ಮಿಕ್ಸ್ ಆಗಿ ಬಂದುಬಿಡ್ತದೆ. ನಾವು ಏನೇನು ಹಾಕಿದ್ರೋ ಕಾಳುಗಳು ಮತ್ತು ಎಲ್ಲ ಮಿಕ್ಸ್ ಆಗಿ ಬರುತ್ತೆ. ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ ನೋಡಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಬಕೆಟಲ್ಲಿ ತುಂಬಿಸ್ಕೊಂಡು ನೀವು ಯಾವತ್ತು ಉರಿತೀರೋ ಆವತ್ತೇ ತೊಗೊಂಡೋಗ್ಬಿಡಿ. ಆವತ್ತೇ ತೊಗೊಂಡು ಹಾಕ್ಕೊಂಬಂದ್ಬಿಟ್ರೆ ನಮಗೆ ಅದು ಚೆನ್ನಾಗಿರೋದು. ಮಾರನೇ ದಿನ ಹೋಗೋಣಪ್ಪ ಅಂದರೆ ಅದೇನಾಗುತ್ತೆ ಅಂದರೆ ಸ್ವಲ್ಪ ಮೆತ್ತಗಾಗೋಗುತ್ತೆ. ನಾವು ವರ್ಷ ಪೂರ್ತಿ ಇಟ್ಕೊಳೋದ್ರಿಂದ ಚೆಂದಾಗಿ ಡ್ರೈ ಇರಬೇಕು ಅದು. ಅದಕ್ಕೋಸ್ಕರ ನಾನು ಈ ರೀತಿ ಅದು ಎಷ್ಟೊತ್ತನಾಗಲಿ ಹಂಗೂ ಲೇಟ್ ಆಗೋಯ್ತು. ನಾನು ಹಂಗೂ ಬಿಟ್ಟಿಲ್ಲ, ನಾನು ನನ್ನ ಮೊಮ್ಮಗ ಹೊಲ್ಟ್ಬಿಟ್ರಿ ರಾಗಿ ಮಿಷಿನ್ಗೆ. ಈಗ ನಾನು ಧನಿಯಾನ ಒಂದು 3 kg ತಂದಿದ್ದೆ, ಅದನ್ನು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ತುಂಬಿಸಿಟ್ಟು ಅದನ್ನು ಸಪ್ರೇಟಾಗಿದ್ದೆ ಮಿಷಿನ್ಗೆ ಹೋಗೋದಕ್ಕೆ ಬಕೆಟಲ್ಲಿ. ಧನಿಯಾ ಒಂದು 3 kg ತಂದಿದ್ದೆ, ಅದನ್ನು ನಾನೆಲ್ಲ ವೀಡಿಯೋ ಮಾಡಿಲ್ಲ. ಯಾಕಂದರೆ ಇದು ಮಾಮೂಲಿ ಹುರ್ಕೊಳ್ಳೋದಲ್ವ. ಈ ರೀತಿ ನಾನು ಅಷ್ಟೇ ನನಗೆ ಧನಿಯಾ ಬಂದು ನನಗೆ 6 ತಿಂಗಳಿಗೊಂದು ಸಲ ಮಾಡ್ಕೋತೀನಿ. ಯಾಕಂದರೆ ನನಗೆ ವರ್ಷ ಪೂರ್ತಿ ಅದು ಗಮಲ ಹೊರಟೋದ್ರೆ ಟೇಸ್ಟ್ ಇರೋಲ್ಲ. ನಾನು ಧನಿಯಾ ಬಂದುಬಿಟ್ಟು 6 ತಿಂಗಳಿಗೊಂದು ಸಲ ಮಾಡ್ಕೋತೀನಿ. ಈಗ ನಾನು 3 kg ಧನಿಯಾ ತಂದಿದ್ದೀನಿ. ಯಾಕಂದರೆ ನಾನು ನನ್ನ ಮಗಳ ಮನೆಗೆ, ನನ್ನ ಮಗನ ಮನೆಗೆ, ನಮ್ಮ ಮನೆಗೆ 1 kg ಅಂತ. ಇದನ್ನು ಅದೇ ಥರ ಅರಿಶಿನ ಕೊಂಬು ಮತ್ತು ಇದು ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ನೋಡಿ, ಅದನ್ನು ಒಂದು ಬಕೆಟ್ಗೆ ಅವರೇ ತುಂಬಿಸಿದ್ರು ದೊಡ್ಡಮ್ಮ. ಎಲ್ಲ ತುಂಬಿಸಿ ಇಟ್ಟಿದ್ದಾರೆ. ಈಗ ನನ್ನ ಮೊಮ್ಮಗನ ಕರ್ಕೊಂಡು ನಾನು ರಾಗಿ ಮಿಷಿನ್ಗೆ ಹೋಗಿ ಬಂದು ನಿಮ್ಮ ಪುಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ತೋರಿಸ್ತಾ ಇದ್ದೀನಿ ಪುಡಿ ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಅಷ್ಟಿಗೂ 1 kg ಮೆಣಸಿನ್ಕಾಯಿ, 1/4 kg ಧನಿಯಾ, ಇನ್ನು ಕಾಳುಗಳೆಲ್ಲ ಹಾಕಿರೋದಕ್ಕೆ ನಾನು ಕರೆಕ್ಟಾಗಿ 4 kg ಬಂದಿದೆ. ನಾನು ಅಲ್ಲಿ ತೂಕ ಹಾಕಿಸ್ದೆ, ಬಕೆಟ್ ಮೈನಸ್ ಆಗಿ ನನಗೆ ಸಾಂಬಾರು ಪುಡಿನೇ 4 kg ಬಂದಿದೆ ನೋಡಿ. ಧನಿಯಾನು ಸೂಪರಾಗಿ ಬಂದಿದೆ. ಇದು ಈ ಥರ ಮಾಡಿ ಇಟ್ಕೊಂಡ್ರೆ ನಮ್ಗೆ ನಾನ್ ವೆಜ್ಗಾಗಲಿ ಇಲ್ಲ ನಾವು ಈ ಕಾಳುಗಳೆಲ್ಲ ಮಸಾಲೆ ಮಾಡ್ತಿರಲ್ಲ ಅದಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಬಂದುಬಿಟ್ಟು ತೊಗರಿಬೇಳೆ ತೊಗೊಂಡಿದ್ದೆ, ಕೊನೆಗೆ ಹಾಕ್ತಿರಲ್ಲ. ನಾನು ಮೊದಲಿಗೆ ಸಾಂಬಾರು ಪುಡಿ ಹಾಕಿದ್ದೆ, ಆಮೇಲೆ ನಾನು ಧನಿಯಾ ಪುಡಿ ಹಾಕಿದ್ದು. ಅದಕ್ಕೆ ನಾನು ಧನಿಯಾ ಪುಡಿಗೆ ಕಾಳುಗಳು ತೊಗರಿಬೇಳೆ ತೊಗೊಂಡೋಗಿ ಹಾಕಿಸ್ಕೊಂಡು ತೊಗೊಂಬಂದಿದ್ದೀನಿ. ಈಗ ನಾನು ಧನಿಯಾ ಪುಡಿನ ಒಂದು ಚೀಲ ಹಾಕ್ಕೊಂಡು, ಚೀಲ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಒಂದು ನಾನು ಇದು ಹಾಕ್ಕೊಂಡಿದ್ದೀನಿ, ನ್ಯೂಸ್ ಪೇಪರ್ ಹಾಕ್ಕೊಂಡಿದ್ದೀನಿ. ಚೀಲದ ಮೇಲೆ ಹಿಡಿದ್ರೆ ಏನಾಗುತ್ತೆ ಅಂದರೆ ಚೀಲ ಪೂರ ಅಂಟ್ಕೊಂಡ್ಬಿಡುತ್ತೆ. ನಾನು ಮನೆ ಒಳಗಡೆ ಇದನ್ನೆಲ್ಲ ಹಿಡಿಯಲ್ಲ, ನಾನು ಪೋರ್ಟಿಗೋದಲ್ಲೇ ಕೂತ್ಕೊಂಡು ಹಿಡಿಯೋದು, ಘಾಟು ಮತ್ತು ಮನೇಲೆಲ್ಲ ಧೂಳು ಬರುತ್ತಂತ ನಾನು ಎಲ್ಲನೂ ಹೊರಗಡೆನೇ ಮಾಡ್ಕೊಳ್ಳೋದು, ಮೆಟ್ಲ ಹತ್ರನೇ ಮಾಡ್ಕೋತೀನಿ. ಈಗ ನೋಡಿ ಆ ಧನಿಯಾ ಎಲ್ಲ ಹಿಡ್ದಿದ್ದಾಯಿತು. ಈಗ ನಾನು ಏನು ತೊಗರಿಬೇಳೆ ಹಾಕ್ಸ್ಕೊಂಬಂದಿದ್ದು ಕೊನೆಗೆ ಅದು 1/4 kg ಜಾಸ್ತಿ ಇದೆ ಇದು ಧನಿಯಾ ಪೌಡ್ರ್ ಅದರಲ್ಲಿ ಬೇಳೆಯಲ್ಲಿ. ಅದನ್ನು ನೋಡಿ ಜಲ್ಡೆ ಇಟ್ಕೋಬೇಕು. ಈ ರೀತಿ ನೀವು ವೇಸ್ಟ್ ಮಾಡಿದ್ರೆ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಎಲ್ಲ ಕಾಸ್ಟ್ಲಿ, ಇವಾಗ ಸಾಮಾನೆಲ್ಲ ಕಾಸ್ಟ್ಲಿ, ಏನು ತೊಗೋಬೇಕಂದ್ರೂ ಜಾಸ್ತಿ ರೇಟ್ಗಳು. ಅದಕ್ಕೋಸ್ಕರ ಏನೇ ಆಗಲಿ ಒಂಚೂರು ವೇಸ್ಟ್ ಮಾಡ್ದಿರಂಗೆ ನಾವು ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ಬೇಳೆ ಎಲ್ಲ ತೆಗ್ದಿದ್ದಾಯಿತು. ಇವಾಗೆಲ್ಲ ಮಿಕ್ಸ್ ಮಾಡಿ ಬಕೆಟಿಗೆ ತುಂಬಿಸ್ತಾ ಇದ್ದೀನಿ. ಇದನ್ನು ತುಂಬಿಸೋಷ್ಟೊತ್ತಿಗೆ ನನಗೆ ರಾತ್ರಿ 7:30 ಆಗೋಯಿತು. ಅವತ್ತು ಆಗೋಗ್ಬಿಡ್ಬೇಕು ಕೆಲಸ, ನಾಳೆ ಅನ್ನೋದು ಆಗೋಲ್ಲ. ಅದಕ್ಕೋಸ್ಕರ ನಾನು ಅವತ್ತೇ ಮಾಡ್ಕೊಂಬಿಡ್ತೀನಿ. ಇವಾಗ ಧನಿಯಾ ಆಯಿತು, ಪುಡಿ ಮಾಡೋದು ತೆಗ್ದಿಟ್ಟೆ, ತುಂಬಿಸ್ಬಿಟ್ಟು ಬಕೆಟ್ಗೆ. ಈಗ ಸಾಂಬಾರು ಪುಡಿ ಜಲ್ಡಿ ಇಟ್ಕೋತಾ ಇದ್ದೀನಿ. ಈ ಸಾಂಬಾರು ಪುಡಿನೂ 3 ಮನೆಗೆ ಬೇಕು. 4 kg ಪುಡಿ ಇದೆ, ಅದರಲ್ಲಿ 3 ಮನೆಗೆ ಬೇಕು. ಮಗಳ ಮನೆಗೆ, ಮಗನ ಮನೆಗೆ, ಅವರೆಲ್ಲ ಬಂದಿದ್ದಾರೆ ರಜೆಗಳಿಗೆ.
ಅದಕ್ಕೋಸ್ಕರ ಈ ರೀತಿ ಎಲ್ಲ ಹಿಡಿದು ಒಂದು ಬಕೆಟಲ್ಲಿ ತುಂಬಿಸ್ತಾ ಇದ್ದೀನಿ. ಅದನ್ನು ನಾನು ಡಿವೈಡ್ ಮಾಡಿಲ್ಲ, ಮೂರು ಮನೆಗೂ ಇನ್ನೂ ನಾನು ಡಿವೈಡ್ ಮಾಡಿಲ್ಲ, ಬಕೆಟಲ್ಲಿ ತುಂಬಿಸಿಟ್ಬಿಡ್ತಾ ಇದ್ದೀನಿ, ಯಾಕಂದರೆ ಟೈಮ್ ಆಗೋಯ್ತು ಅಂತ. ಈ ರೀತಿ ನೀವು ಮನೇಲಿ ಮಾಡ್ಕೊಳೋದ್ರಿಂದ ತುಂಬ ರುಚಿಯಾಗಿರುತ್ತೆ. ವರ್ಷ ಪೂರ್ತಿ ನಮ್ಗೆ ಚಿಂತೆಯೂ ಇರೋಲ್ಲ. ಸಾಂಬಾರು ಪುಡಿದಾಗಲಿ, ಇದು ಹುಳಿ ಪುಡಿಗೆ, ಸಾಂಬಾರು ಪುಡಿಗೆ ಚೆನ್ನಾಗಿರುತ್ತಲ್ವ. ಈ ಥರ ಮಾಡ್ಕೊಳ್ಳಿ ಮನೇಲಿ, ತುಂಬ ರುಚಿಯಾಗಿರುತ್ತೆ ಅಂತ ನಾನು ತೋರಿಸ್ಕೊಡ್ತಾಯಿದ್ದೀನಿ. ಯಾಕಂದರೆ ಈ ನಡುವೆ ನಾನು ವೀಡಿಯೋ ಮಾಡಿಲ್ಲ, ಇವತ್ತು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನೀವು ಮಾಡಿ ರುಚಿ ನೋಡಿ ನಾನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.